ಬಂದಾರಲ್ರಿಪ್ಪ. ಆಂಜನೇಯ ಅವರೇ, ಇವತ್ತು ಏನೇನು ಸಾಧನೆ ಮಾಡಿದಿರ್ರಿಪ್ಪ ನೀವು? ಇವತ್ತು ಗುರುದಾಸರ ರವಿ ಗುರುದಾಸರ ಒಂದು ಜೀವನ ಚರಿತ್ರೆಯ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೀರಿ. ಹೌದನ್ರಿಪ್ಪ, ಪುಸ್ತಕ ಬಿಡುಗಡೆ ಮಾಡ್ಬಿಟ್ರೇನ್ರಿ? ಹಂಗಿದ್ರೆ ಮತ್ತೆ ಆಗ್ತಾಡ, ಇದ ಖುಷಿಗೆ ಹೊಡಿರಿ ಹಲಿಗಿ. ಆಂಜನೇಯ ಅವರೇ, ಬರೇ ಪುಸ್ತಕ ಬಿಡುಗಡೆ ಮಾಡಿದ್ರಲ್ರಿಪ್ಪ, ಅದ್ರಾಗ ಅಟ್ಲೀಸ್ಟ್ 2 ಪೇಜರ ಓದ್ರಿಪ್ಪ. ಓದಿ ಏನೈತಂತ ಹೇಳ್ರಿಪ್ಪ ಜನಗಳಿಗೆ. ಬಹಳ ಪ್ರಮುಖವಾಗಿ ಮುಚ್ಚಿಗರ ಕಾಯಕ ಕೌದಿ ವಲಯದಂತ ಹೇಳಿದ್ರೆ ಉಳಿದ ವೃತ್ತಿಗಳು ಏನನ್ನೋದನ್ನ ಈ ಪ್ರಸ್ತಾಪನೆ ಮಾಡಿದ್ದಾರೆ. ವೆರಿ ಗುಡ್ ಆಂಜನೇಯ ಅವರೇ, ನೀವು ತಪ್ಕೊಂಡು ಹಿಡಿತೀರೇನ್ರಿಪ್ಪ ಪುಸ್ತಕದಾಗ? ಏನಿಲ್ರಿಪ್ಪ, ನೀವು ತಕ್ಕ ಮಟ್ಟಿಗೆ ಶಾಣೆ ಅದಿರಿ ಅಂತ ಹೇಳ್ದೆ. ಮುಂದೆ ಹೇಳ್ರಿ. ಅಲ್ಲ, ಇದರಲ್ಲಿ ಮನೆಯಲ್ಲಿ ಎಲ್ಲೂ ಕೂಡ ನಮೂದಿಸಿಲ್ಲ. ಹೋಗ್ಲಿ ಬಿಡ್ರಿ, ಸದ್ಯಕ್ಕೆ ಈ ಕೌದಿ ಒಂದಾದ್ರೂ ನಮೂದಿ ಮಾಡ್ಯಾರಲ್ರಿ, ಹೋಗ್ಲಿ ಬಿಡ್ರಿ. ಬರೀ ಕೌದಿ ಹೊಲಿತಿರತ್ತಿ, ಕೌದಿ ಹೊಲಿದ್ರೆ ಯಾರು ತಗೊಂತಾರೆ? ಕೌದಿಗಳು ಬೆಲೆನೇ ಇಲ್ಲ. ಸೋತ್ತಾತ್ ನೋಡ್ ರೇ ಆಂಜನೇಯ ಅವ್ರೆ, ಕೌದಿಗೆ ಬೆಲೆ ಐತ್ರಿಪಾ, ಆದ್ರ ಅದ್ರ ಬೆಲೆ ನಿಮಗ್ ಗೊತ್ತಿಲ್ಲ. ಮುಂದೆ ಚಳಿಗಾಲ ಬರ್ಲಿ, ಚಳಿಗಾಲ ಬಂದಾಗ ಕೌದಿಗೆ ಬೆಲೆ ಬಂದೇ ಬರ್ತೈತ್ರಿಪಾ. ಬರ್ಲಿ, ಒಳ್ಳೇದಾಯ್ತು. ಕೌದಿ ಹೊಲಿರಿ, ಅದಕ್ಕೆ ಏನ್ ಬೇಕು ಹಣ ಕೊಡ್ತೀವಿ. ವೆರಿ ಗುಡ್, ಹೊಡ್ರಿ ಚಪ್ಪಾಳೆ. ಅಲ್ರಿ, ಈ ಕೌದಿ ಹೊಲಿಯಕ್ ಅಷ್ಟ ರೊಕ್ಕ ಕೊಡ್ತೀರಾ ಅಥವಾ ಬೇರೆ ಬೇರೆ ಅದಕ್ಕಾದ್ರೂ ಕೊಡ್ತೀರಿಪಾ? ನಿಮಗೆ ಏನ್ ಬೇಕು ಕೇಳಿ ಅದೆಲ್ಲ ಮಾಡ್ಕೊಡ್ತೀವಿ. ಹೌದಾ? ನಾ ಸರಾಯಿ ಶಾಪ್ ಇಟ್ಕೋತೇನೆ, ಅದಕ್ಕೆ ಕೊಡ್ತೀರಾ? ನೀವು ಶಾಪ್ ಮಾಡ್ಕೊಂತೀರಾ, ಶಾಪ್ ಕೇಳಿ. ಗುಡ್ ಆಂಜನೇಯ ಅವರೇ, ಗುಡ್. ಅಲ್ರಿ, ನೀವು ನಂಗ ಸರಾಯಿ ಅಂಗಡಿ ಇಟ್ಕೊಳಕ ದುಡ್ಡು ಕೊಡ್ತೀರಿ, ನಾನು ಸರಾಯಿ ಅಂಗಡಿ ಇಡ್ತೇನೆ. ಜನಗಳ ನನ್ನ ಅಂಗಡಿ ಬಂದು ಶರೆ ಕುಡಿತಾರ, ಕುಡಿದವ್ರ ಮನಿ ಕಳ್ಕಂತಾರ, ಅವ್ರಿಗೆ ಏನ್ ಕೊಡ್ತೀರಿ? ಮನೆಗಳು ಬೇಕಾ ಕೇಳಿ, ಮನೆಗಳು ಕೊಡ್ತೀವಿ. ಸೂಪರ್ ರೀಪಾ, ಇದು ಓಕೆ ರೇ ಆಂಜನೇಯ ಅವರೇ. ಒಂದ್ ವೇಳೆ ಅವ್ರು ಕೊಡ್ತಾ ಜಾಸ್ತಿ ಮಾಡಿ ಮನಿ ಜೊತೆ ಆಸ್ತಿನ ಕಳ್ಕೊಂಡ್ರೆ ಏನ್ ಮಾಡ್ತೀರಿ? ಜಮೀನ್ ಕೊಡ್ತೀರಾ ಅವ್ರಿಗೆ? ಕೊಡ್ತೀರಿ ಹೇಳ್ರಿ. ಜಮೀನ್ ಬೇಕಾ? ಜಮೀನ್ ಕೇಳಿ, ಜಮೀನ್ ಮಾಡ್ಕೊಡ್ತೀವಿ. ಏನ್ರಿ ಆಂಜನೇಯ ಅವರೇ, ಇದು ಕುಡುಕ್ರು ಏನೇನ್ ಕಳ್ಕೊಂತಾರ ಎಲ್ಲಾ ಕೊಡ್ತೇನೆ ಅನ್ನಕತ್ತೀರಲ್ರಿಪಾ. ಏನ್ ಒಳ್ಳೆ ಸರ್ಕಾರ ರೀಪಾ ನಿಮ್ದು. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜನಾಂಗದ ಸರ್ವತೋಮುಖ ಏಳಿಗೆಗೆ ಮತ್ತು ನಿಮ್ಮ ಕಲ್ಯಾಣಕ್ಕೆ ಬದ್ಧವಾಗಿರ್ತಕ್ಕಂಥ ಸರ್ಕಾರ. ಹೌದ್ರಿಪಾ, ಈ ಮಾತಿಗೆ ನಾವು ಕುಡುಕರೆಲ್ಲ ಖುಷಿ ಪಡಾಕ ಬೇಕು ಬಿಡ್ರಿ. ಅಲ್ರಿ, ಈ ಕುಡುಕರ ಬಗ್ಗೆ ನಿಮಗೆ ಯಾಕೆ ಇಷ್ಟು ಕಾಳಜಿ ಕನಿಕರ ಬಂದೈತ್ರಿಪಾ? ನಾನೊಬ್ಬ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ಅವ್ರಿಗೂ ಕೂಡ ಬದುಕುವಂತ ಎಲ್ಲಾ ವ್ಯವಸ್ಥೆಯನ್ನ ಕಲಿಸಬೇಕು ಅನ್ನೋ ಒಂದು ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳಾದಂತ ಶ್ರೀಮಂತ ಸಿದ್ದರಾಮಯ್ಯನವರು ಮತ್ತು ನಾನು. ಅಲ್ರಿ, ನೀವು ಕುಡುಕರಿಗೆ ಇಷ್ಟೆಲ್ಲ ಸಪೋರ್ಟ್ ಕೊಡಾಕತ್ರಿ ಅಂದ್ರೆ ನಾವು ಅಂದ್ರೆ ಕುಡುಕರು ಕುಡ್ತಾ ಇನ್ನೂ ಜಾಸ್ತಿ ಮಾಡ್ತಾವ ನೋಡ್ರಿ. ನಿಮ್ಮ ಇಷ್ಟ. ಏನ್ರಿ ಆಂಜನೇಯ ಅವರೇ, ನಂಗೆ ನಂಬಾಕ ಆಗತ್ತಿಲ್ರಿಪಾ. ರೀ ಆಂಜನೇಯ ಅವರೇ, ಕುಡುಕರಿಗೆ ಇಷ್ಟೆಲ್ಲ ಸಪೋರ್ಟ್ ಕೊಡಾಕತ್ತಿರಲ್ರಿ ನೀವು, ಏನ್ ಆಗ್ಬೇಕ್ರಿ ಕುಡುಕರಿಂದ ನಿಮ್ಗೆ? ಅವರು ಇನ್ನೂ ಹೆಚ್ಚಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಆ ಪಾರ್ಟಿಯ ಸಂಘಟನೆಯ ಜವಾಬ್ದಾರಿಯನ್ನ ನಿರ್ವಹಿಸಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿಯನ್ನ ಸಂಘಟನೆ ಮಾಡುವಂತ. ಓಹೋ, ಇದು ಮ್ಯಾಟರ್. ನಾವು ಕುಡುಕರು ಕುಡಿದು ನಿಮ್ ಪಕ್ಷಕ್ಕೆ ದುಡಿಬೇಕು, ನಿಮ್ ಪಕ್ಷಕ್ಕೆ ದುಡಿದು ಬಿದ್ದಿರೋ ನಿಮ್ ಪಕ್ಷನ ಮೇಲೆ ಎತ್ಬೇಕು ನಾವು ನಿಷೇಧಾಗ. ಅನ್ಕೊಂಡೆ ನೀವ್ ಯಾವಾಗ ಕುಡುಕರಿಗೆ ಇಷ್ಟೆಲ್ಲಾ ಸಪೋರ್ಟ್ ಕೊಡ್ತೇವೆ ಅಂತ ಅನ್ಕೊಂಡ್ರಿ, ಅವಾಗ್ಲೇ ನನಗೆ ಡೌಟ್ ಹೊಡೆದಿತ್ತು. ಸರಿ ರೀಪಾ, ನಿಮಗ್ ಪಕ್ಷ ಬೆಳೆಸ್ತಾವ, ನಾವು ನಮಗ್ ಕುಡಿಯಾಕ್ ಕೊಡ್ರಿ ಅಷ್ಟೇ. ಓಕೆ, ಈಗ ನಾವು ಕೆಲಸ ಯಾವಾಗಿಂದ ಶುರು ಮಾಡ್ಕೊಳ್ಳೋಣ ಹೇಳ್ರಿ. ನೀವೆಲ್ಲರೂ ನಾಳೆ 10 ಬರ್ಬೇಕು. ನಾಳೆನ? ಏನು ಫಾಸ್ಟ್ ಅದಿರಿಪಾ, ಎಲ್ಲಾ ಪ್ಲಾನ್ ಮಾಡ್ಕೊಂಡ ಬಂದಿರಲ್ರಿ. ಎಲ್ಲಿ ಬರ್ಬೇಕು ಹೇಳ್ರಿಪ್ಪ? ನಾಳೆ ಬಂದ್ಬಿಡ್ತೇವೆ ವಿಧಾನಸೌಧಕ್ಕ. ರೇ, ಕುಡುಕರನ್ನ ಸೌಧದೊಳಗ್ ಬಿಡಂಗಿಲ್ರಿ ಆಂಜನೇಯ ಅವರೇ. ಪ್ರವೇಶ ಎಲ್ಲ ಮುಕ್ತಗೊಳಿಸಿರ್ತೀನಿ, ಅಲ್ಲೆಲ್ಲ ನಮ್ಮ ಅಧಿಕಾರಿಗಳು ಒಳಗೆ ಬಿಡೋದಲ್ಲ ಅಂತಂದಿಲ್ಲ. ಹೌದಾ? ಇಷ್ಟೆಲ್ಲಾ ರೆಡಿ ಮಾಡ್ಕೊಂಡ್ರ? ಆಯ್ತ್ರಪ್ಪ. ನೋಡ್ರಿ, ಎಲ್ಲಾ ಕುಡುಕರು ನಾಳೆ ವಿಧಾನಸೌಧಕ್ಕೆ ಬರ್ರಿಪ್ಪ. ಆಂಜನೇಯ ಅವ್ರು ಎಲ್ಲಾ ಪ್ಲಾನ್ ಮಾಡಿ ಹೇಳ್ತಾರ, ನಮ್ಗೆ ಏನ್ ಬೇಕೆಲ್ಲ ಸಪೋರ್ಟ್ ಕೊಡ್ತಾರಂತ. ಯಾರು ತಪ್ಸಕ್ ಹೋಗ್ಬೇಡ್ರಿ, ಬರ್ರಿ. ಈಗ ನಂಗೆ ಟೈಮ್ ಆಯ್ತು, ಮತ್ತೆ ನಾಳೆ ಅಲ್ಲೇ ನಿಮ್ಗೆ ಸಿಗ್ತಾನೆ, ಬರ್ತೇನೆ. ಬೈ.